So in your daily practice, what are the most prevalent diseases that you are coming across, and what age group is being affected? ಇಂಥದ್ದೇ ಅಂತಲ್ಲ, ಸುಮಾರು ಪ್ರಾಬ್ಲಮ್ಸ್ ನೋಡ್ತೀವಿ. ಸ್ಟಾರ್ಟಿಂಗ್ ಫ್ರಮ್ ನೆಕ್ ಟು ಫುಟ್ ಎಲ್ಲ ನೋಡ್ತೀವಿ ನಾವು. ಒಂದು 4-5 ತುಂಬ ಈ ನಡುವೆ ಇತ್ತೀಚಿನ ಕಾಲದಲ್ಲಿ ಈ ಕೋವಿಡ್ ಆದಮೇಲಿಂದ ಎಸ್ಪೆಷಲಿ ನೋಡ್ತಾ ಇದ್ದೀವಿ ಅಂದರೆ ನೆಕ್ ಪೇಯ್ನು, ಬ್ಯಾಕ್ ಪೇಯ್ನು. ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಶುರು ಆಯಿತು. ಮೊದಲು ಜನ ದಿನಾಗಲೂ ಆಫೀಸ್ಗೆ ಹೋಗೋರು, ವರ್ಕ್ ಫ್ರಮ್ ಹೋಮ್ ಅಂತ ನಾವು ಕೇಳ್ತಾ ಇರಲಿಲ್ಲ. ಇವಾಗ ವರ್ಕ್ ಫ್ರಮ್ ಹೋಮ್ ಅಂತ ಒಂದು ಹೊಸದಾಗಿ ಸ್ಟಾರ್ಟ್ ಆಗಿದೆ. ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದವಾಗ ಸುಮಾರು ಜನ ಹೆಂಗಂದ್ರೆ ಹೆಂಗೆ ಕೂತ್ಕೊಳ್ತಾರೆ ಅಂದರೆ, ಇವಾಗ ನೀವು ಆಫೀಸ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಅಫಿಷಿಯಲ್ ಡಿಸಿಪ್ಲಿನ್. ಆ ಅಫಿಷಿಯಲ್ ಡಿಸಿಪ್ಲಿನ್ನು ನಿಮ್ಮ ಮನೆಯಲ್ಲಿ ಇರಲ್ಲ. ನೀವು ಆಫೀಸ್ಗೆ ಹೋಗ್ಬೇಕಂದ್ರೆ ನೀವು ಟೈಮ್ಗೆ ಸರಿಯಾಗಿ ಎದ್ದೇಳ್ತೀರಾ, ಸ್ನಾನ ಮಾಡ್ತೀರಾ, ಪ್ರೊಫೆಷ್ನಲಾಗಿ ಡ್ರೆಸ್ ಮಾಡ್ತೀರಾ, ಟೈಮ್ ಸರಿಯಾಗಿ ಊಟ ಮಾಡ್ತೀರಾ. ಅಲ್ಲಿ ಕುತ್ಕೊಂಡಾವಾಗಲೂ ನಿಮ್ಮ ಕ್ಯೂಬಿಕಲ್ಸಲ್ಲಿ ನಿಮ್ಮ ಸುತ್ತಮುತ್ತ ಜನ ಕೆಲಸ ಮಾಡೋರು, ನಿಮ್ಮ ಕೊಲೀಗ್ಸ್ ಇರ್ತಾರೆ ಅಂತೇಳಿ ನೀವು ಹೇಗಂದ್ರೆ ಕೂತ್ಕೊಳ್ಳೋದಿಲ್ಲ. ಯು ಆರ್ ಅವೇರ್ ಆಫ್ ಯುವರ್ ಸರೌಂಡಿಂಗ್ಸ್. ನೀವು ಪ್ರಾಪರಾಗಿ ಕೂತ್ಕೊಳ್ತೀರಾ, ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ ಅನ್ನೋ ಒಂದು ಕಾನ್ಷಿಯಸ್ನೆಸ್ ಇರುತ್ತೆ ನಿಮಗೆ. ಅಲ್ಲಿ ಡೆಸ್ಕ್ ಇರುತ್ತೆ, ಟೇಬಲ್ ಇರುತ್ತೆ. ಈ ಎಲ್ಲ ಕಂಪ್ನಿಗಳಲ್ಲಿ ಎರ್ಗಾನಾಮಿಕ್ ಚೇರು, ಆ ಪ್ರಾಪರ್ ಹೈಟ್ ಅಡ್ಜಸ್ಟಬಲ್ ಚೇರ್ಸು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಕೂತ್ಕೊಳ್ಳೋವಾಗ ನಿಮಗೆ ಸಾಕಷ್ಟು ಪ್ರಾಬ್ಲಮ್ಸ್ ಅವಾಯ್ಡ್ ಆಗುತ್ತೆ. ಈಗ ಮನೆಯಲ್ಲಿ ಅಂದರೆ ನಾವು ನೋಡ್ತೀವಿ, ಸುಮಾರು ಜನ ಬೆಡ್ ಮೇಲೆ ಮಲ್ಕೊಂಡೇ ಕೆಲಸ ಮಾಡ್ತಾರೆ, ಸೋಫಾ ಮೇಲೆ ಕೂತ್ಕೊಳ್ತಾರೆ, ನೆಲದ ಮೇಲೆ ಕೂತ್ಕೊಳ್ತಾರೆ, ಹೆಂಗಂದ್ರೆ ಹೆಂಗೆ ಕೂತ್ಕೊಳ್ತಾರೆ. ದೇ ಹ್ಯಾವ್ ನೋ ಅಫಿಷಿಯಲ್ ಡಿಸಿಪ್ಲಿನ್. ಹಿಂಗಾದಾಗ ಏನಾಗುತ್ತೆ, ನೆಕ್ ಪೇಯ್ನು, ಶೋಲ್ಡರ್ ಪೇಯ್ನು, ಬ್ಯಾಕ್ ಪೇಯ್ನು ಎಲ್ಲ ಕಾಮನ್ ಆಗಿ ಬರುತ್ತೆ. ಇದು ವೆರಿ ಕಾಮನ್ಲಿ ಸೀನ್. ಮೊದಲು ಇದನ್ನು ರೇರಾಗಿ ನೋಡ್ತಾ ಇದ್ವಿ, ಈಗಂತೂ ಎವ್ರಿ ಸೆಕೆಂಡ್ ಥರ್ಡ್ ಪೇಷಂಟ್ ಈ ಪ್ರಾಬ್ಲಮಿಂದ ಬರ್ತಾ ಇದ್ದಾರೆ. ಅದೊಂದು. ಎರಡನೇದು ಮಂಡಿ ಸವಿಯೋದು. ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಮಂಡಿ ಸವಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ, ಎಸ್ಪೆಷಲಿ ವುಮೆನಲ್ಲಿ. ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ರೈಟ್ ಫ್ರಮ್ ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ ನಾವು ಸಾಕಷ್ಟು ಪೌಷ್ಟಿಕರವಾದ ಆಹಾರ ತಗೊಳ್ಳಲ್ಲ, ಲೇಡೀಸಲ್ಲಿ ಎಸ್ಪೆಷಲಿ. ಅಲ್ಲಿಂದ ಶುರು ಆಗುತ್ತೆ ಅವ್ರಿಗೆ ಕ್ಯಾಲ್ಶಿಯಂ ಲೆವೆಲ್ ಕಡಿಮೆ ಆಗೋದು. ಅದು ಹಂಗೆ ಅವ್ರ ಮೆನೋಪಾಸ್ ಅಂದರೆ ಮುಟ್ಟು ನಿಂತೋಗಿದ ಮೇಲಿಂದ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಡೌನ್ ಆಗಿಬಿಡುತ್ತೆ. ಅಂಥವರಲ್ಲಿ ಬೇಗ ಇಮಿಡಿಯೇಟ್ಲಿ ಫಸ್ಟ್ 3-4 ಇಯರ್ಸ್ ಆಫ್ಟರ್ ಮೆನೋಪಾಸು ಬೋನ್ ಸ್ಟಾಕ್ ಕಮ್ಮಿ ಆಗಿಬಿಡುತ್ತೆ ಅವ್ರ ಬಾಡಿನಲ್ಲಿ. ಆ ಬೋನ್ ಸ್ಟಾಕ್ ಅಂದರೆ ಆಲ್ಮೋಸ್ಟ್ ಒಂದು 30% ಬೋನ್ ಸ್ಟಾಕೇ ಕಡಿಮೆ ಆಗಿಬಿಡುತ್ತೆ. ಇಟ್ ಈಸ್ ಎ ಅಲಾರ್ಮಿಂಗ್ ಸಿಚುಯೇಷನ್. ಅಂಥವರಲ್ಲಿ ಬ್ಯಾಕ್ ಪೇಯ್ನು, ನೀ ಪೇಯ್ನು, ಆಸ್ಟಿಯೋಪೋರೋಸಿಸ್ಸು, ಸ್ಟ್ರೆಸ್ ಫ್ರ್ಯಾಕ್ಚರ್ಸು ಇದು ಕಾಮನ್ ಆಗಿ ಕಾಣಿಸುತ್ತೆ. ಮತ್ತು ಇನ್ನೊಂದು ಸಣ್ಣ ಮಕ್ಕಳಲ್ಲಿ ಸೇಮ್ ಆ ವಿಟಮಿನ್ ಡಿ ಅಂತ ಹೇಳ್ತಾ ಇರಬೇಕಾದ್ರೆ, ಈಗಿನ ಕಾಲದ ಮಕ್ಕಳು ಜಾಸ್ತಿ ಆಟನೇ ಆಡೋದಿಲ್ಲ. ಅವ್ರು ಸ್ಕೂಲ್ ಆಯಿತು, ಸ್ಕೂಲ್ ಬ್ಯಾಗ್ ಆಯಿತು, ಅದೇ ಒಂದು 10 kg 15 kg ಇರುತ್ತೆ. ಅವ್ರು ಬೆಳಿಗ್ಗೆ 6 ಗಂಟೆಗೆ ಸ್ಕೂಲ್ಗೆ ಹೋಗ್ತಾರೆ, ಟ್ಯೂಷನ್ ಅಂತೆ ಮತ್ತೊಂದಂತೆ ಅಂತೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಎಷ್ಟೊತ್ತಿಗೋ ಬರ್ತಾರೆ. ಅವ್ರು ತಿರ್ಗಾ ಮನೆಗೆ ಬಂದು ವಿಡಿಯೋ ಗೇಮ್ಸು, ಮೊಬೈಲಲ್ಲಿ ಇಂಟರ್ನೆಟ್ ನೋಡ್ಕೊಂಡು ಇರ್ತಾರೆ ಹೊರತು ಬೀದಿನಲ್ಲಿ ಹೋಗಿ ಆಡೋದಿಲ್ಲ. ಇವಾಗ ನಾವೆಲ್ಲ ಬೀದಿನಲ್ಲೇ ಬೆಳ್ಕೊಂಡು ಬೀದಿನಲ್ಲೇ ಆಡಿಕೊಂಡು ಬಂದಿದ್ವಿ ನಮ್ಮ ಜನ್ರೇಷನ್. ಈಗಿನ ಜನ್ರೇಷನ್ ಹಂಗಲ್ಲ. ನಾವು ಆ್ಯಸ್ ಎ ಪೇರೆಂಟ್ಸ್ ಕೂಡ ಎಲ್ಲೋ ಬಿದ್ದುಬಿಡ್ತಾನೇನೋ, ಏಟಾಗ್ಬಿಡುತ್ತೇನೋ ಅಂತೇಳಿ ನಾವು ಕಳಿಸಲ್ಲ. ಸೊ ತಪ್ಪು ಅವ್ರದ್ದೇ ಅಂತ ಹೇಳೋಕ್ಕಾಗಲ್ಲ. ಫ್ರಮ್ ದ ಪೇರೆಂಟಿಂಗ್ ಆಲ್ಸೋ ದೇರ್ ಇಸ್ ಎ ಮಿಸ್ಟೇಕ್. ಅಂಥವ್ರ ಮಕ್ಕಳಲ್ಲಿ ಏನಾಗ್ತಾ ಇದೆ, ಅವ್ರಿಗೂ ವಿಟಮಿನ್ D3 ತುಂಬ ಕಡಿಮೆ ಆಗಿರುತ್ತೆ, ಬೋನ್ ಸ್ಟ್ರೆಂತ್ ಕಡಿಮೆ ಆಗಿರುತ್ತೆ. ಮೊದಲು ನಾವು ನೋಡ್ತಿದ್ವಿ, ನಾನು ಇವಾಗ 22 ವರ್ಷ ಆಯಿತು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಮೊದಲು 10 ವರ್ಷ ಮಕ್ಕಳು ಫ್ರ್ಯಾಕ್ಚರ್ಸ್ ತುಂಬ ಕಮ್ಮಿ ಬರ್ತಾಯಿತ್ತು. ಸಮ್ಮರ್ ಹಾಲಿಡೇಸಲ್ಲಿ, ವಿಂಟರ್ ಹಾಲಿಡೇಸಲ್ಲಿ ಬರ್ತಾಯಿತ್ತು. ಆವಾಗ ಮಕ್ಕಳು ಜಾಸ್ತಿ ಆಡೋರು. ಅಂಥ ಟೈಮಲ್ಲಿ ಪೀಡಿಯಾಟ್ರಿಕ್ ಫ್ರ್ಯಾಕ್ಚರ್ಸ್ ಅಂತ ಬರ್ತದೆ. ಈಗಲೂ ಬರುತ್ತೆ. ಸಮ್ಮರ್ ಹಾಲಿಡೇಸಲ್ಲಿ ಜಾಸ್ತಿ ಪೀಡಿಯಾಟ್ರಿಕ್ ಫ್ರ್ಯಾಕ್ಚರ್ ಬರ್ತೀವಿ. ಆ ಥರ ಅಲ್ಲ, ಚಿಕ್ಕ ಪುಟ್ಟ ಸೋಫಾಯಿಂದ ಬಿದ್ದು, ಸಣ್ಣ ಪುಟ್ಟ ಮೆಟ್ಲಿಂದ ಬಿದ್ದು ಮಕ್ಕಳು ಮೂಳೆಗಳು ಮುರ್ಕೊಳ್ತಾ ಇದ್ದಾರೆ. ಯಾಕಂದರೆ ಯಾರು ಆಡೋದು ಗೊತ್ತಿಲ್ಲ, ಅವರು ಆ ಅಜಿಲಿಟಿ ಇರಲ್ಲ ಅವ್ರ ಬಾಡಿನಲ್ಲಿ. ಹೆಂಗೆ ಬೀಳಬೇಕು ಅನ್ನೋದು, ಬೀಳೋದು ಕೂಡ ಐ ಫೀಲ್ ಇಟ್ ಈಸ್ ಅನ್ ಆರ್ಟ್. ಅಂದರೆ ಬಿದ್ದರೂ ನಿಮ್ಗೆ ಏಟ್ ಆಗ್ದಂಗೆ ಬೀಳೋದು ಒಂದು ಆರ್ಟ್. ಅದು ನೀವು ಮೊದಲು ಯಾವಾಗ ಆಟ ಆಡ್ತಾ ಇದ್ದರೆ ಯು ಲರ್ನ್ ಆಲ್ ದಿಸ್ ಟ್ರಿಕ್ಸ್. ಇವಾಗ ಅವ್ರು ಆಡೋಕ್ಕೆ ಹೋಗಲ್ಲ, ಸಣ್ಣದಾಗಿ ಬಿದ್ದರೂ ದಪ್ಪಂತ ಬೀಳ್ತಾರೆ. ಆವಾಗ ಬೇಗ ಮಕ್ಕಳಲ್ಲಿ ಪೀಡಿಯಾಟ್ರಿಕ್ ಫ್ರ್ಯಾಕ್ಚರ್ಸ್ ಜಾಸ್ತಿ ಆಗ್ತಾ ಇದೆ, ಪೀಡಿಯಾಟ್ರಿಕ್ ಇಂಜುರೀಸ್ ಜಾಸ್ತಿ ಆಗ್ತಾ ಇದೆ. ಅದೊಂದು ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಇನ್ನು ದೀಸ್ ಆರ್ ದ ವೆರಿ ಕಾಮನ್ ಥಿಂಗ್ಸ್ ವಿ ನೋಟ್.